Hello friends, welcome to my channel. Friends, ಇವತ್ತು ಸಂಡೇ. ಸೊ ನಾನು ಲಾಸ್ಟ್ ಸಂಡೇ ಬ್ಲಾಗ್ ಏನಾಗಿತ್ತು ಅಂದರೆ ನಾನು ಲೇಟಾಗಿ ಹಾಕ್ತೆ. ಸೊ ಸ್ಯಾಟರ್ಡೇ ಹಾಕಿದ್ದೆ ನಾನು ಲಾಸ್ಟ್ ಸಂಡೇ ಬ್ಲಾಗು. ಸೊ ಸ್ವಲ್ಪ ಮಿಸ್ ಆಗಿತ್ತು. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಹುಡುಕಿ ಹಾಕಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಹಾಕಿದ್ದೀನಿ, ನೋಡಿ ತುಂಬ ಚೆನ್ನಾಗಿದೆ. ಸೊ ಆ ಬ್ಲಾಗು ಅದ್ರ ಜೊತೆಗೆ ಇನ್ನೂ ಯಾರಾದರೂ ನಮ್ಮ ಗೌರಿ ಹಬ್ಬದ ಬ್ಲಾಗ್ ನೋಡಿಲ್ಲ ಅಂದರೆ ಅದು ನೋಡಿ. ಯಾಕೆಂದರೆ ಗೌರಿ ಹಬ್ಬದ ಆಚರಣೆ ಇದೆ, ತುಂಬ ಸ್ಪೆಷಲ್ ಆಗಿತ್ತು. ಅದರಲ್ಲಿ ಗಿವ್ ಅವೇ ಕೂಡ ನಾನು ಅನೌನ್ಸ್ ಮಾಡಿದ್ದೆ, ಸ್ಪೆಷಲ್ ಗಿವ್ ಅವೇ. ಸೊ ಇನ್ನು ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ಗಣೇಶ ಹಬ್ಬದ ವಿಡಿಯೋ ನೋಡಿ ನೀವು ಕೂಡ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಲಂಚ್ ಮಾಡ್ತಿದ್ದೀನಿ. ಜಿಯನ್ ಮಲಗಿದ್ದಾನೆ. ಸೊ ಅವ್ನು ಎದ್ಮೇಲೆ ಅವನಿಗೆ ತಿನ್ನಿಸ್ತೀನಿ. ಇವತ್ತು ಯಾಕೋ ಸ್ವಲ್ಪ ಬೇಗ ಮಲಗಿರಲಿ, ಯಾಕೆಂದರೆ ಈವ್ನಿಂಗ್ ಎಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ. ಸೊ ಚಂದು ಹೇರ್ ಕಟ್ಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹೋಗ್ತೀವಿ. ಹಾಗೆ ಮುಂದೆ ನಿಮಗಿನ್ನ ಸ್ಪೆಷಲ್ ಬ್ಲಾಗ್ಸ್ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಏನೋ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ. ಸೊ ಇನ್ನು ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಲ್ಲ. ಈವ್ನಿಂಗು ನೋಡೋಣ ಆಗುತ್ತೆ ಅಲ್ಲಿಗೆ. ಏನಂದರೆ ಚಂದು ಪ್ರತಿ ಸರಿ ಹೇರ್ ಕಟ್ಗೆ ಹೋದಾಗ ನಂದು ಒಂದು ಡಿಮ್ಯಾಂಡ್ ಇರುತ್ತೆ, ಚಂದು ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಬನ್ನಿ ಅಂತ. ಬಟ್ ಚಂದಿಗೆ ಏನಷ್ಟೊಂದು ಬೇರೆ ಥರ ಎಲ್ಲ ಮಾಡಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಅವ್ರಿಗೆ ಹೇಗೆ ಬೇಕು ಆ ರೀತಿ ಮಾಡಿಸ್ಕೊತಾರೆ. ಒಂದೊಂದು ಸರಿ ಏನಾದರೂ ಮಾಡಿಸ್ಕೊತಾರೆ. ಬಟ್ ಅದು ಬಿಟ್ಟರೆ ಅವ್ರಿಗೆ ಹೇರ್ ಕಲರು ಅದೆಲ್ಲ ಸ್ವಲ್ಪ ಅಷ್ಟು ಕಷ್ಟರಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಓಕೆ, ಇವಾಗ ಹೋಗಿ ಲಂಚ್ ಮುಗಿಸ್ಬಿಡ್ತೀನಿ. ಲಂಚ್ ಮುಗಿಸಿದ್ಮೇಲೆ ಜಿಯೋ ಇದ್ದರೆ ಜಿಯೋಗೆ ತಿನ್ಸೋಣ. ಸೊ ಇವಾಗ ಹೋಗಿ ಲಂಚ್ ಮುಗಿಸ್ಕೊಂಡು ನಾನು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನನಗೆ ಸಂಡೇ ಅಥವಾ ವೀಕೆಂಡ್ ಏನೇ ಇರಲಿ, ಸೊ ಬಂತು ಅಂದರೆ ಏನಾದ್ರು ಒಂಚೂರು ಸ್ಕಿನ್ ಕೇರ್ ಅದು ಇದು ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ. ಸೊ ಸ್ವಲ್ಪ ಪ್ಯಾಕ್ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ನ್ಯಾಚುರಲ್ ಆಗಿರೋಂಥ ಒಂದು ಪ್ಯಾಕ್ನ. ಸೊ ಇವತ್ತು ನನಗೆ ಯಾವುದಾದ್ರೂ ಒಂದು ಫ್ರೂಟ್ದು ಯೂಸ್ ಮಾಡಬೇಕು ಸ್ಕಿನ್ಗೆ, ಫೇಸ್ ಪ್ಯಾಕ್ ಥರ ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಪೊಮೊಗ್ರನೇಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸೊ ನೋಡಿ, ಇದು ಈ ರೀತಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ನನಗಿದು ಏನಂದರೆ ಪ್ಯಾಕೇಜಿಂಗ್ ಇಷ್ಟ. ಸೊ ನ್ಯಾಚುರಲ್ ಆಗಿರುತ್ತೆ ಮತ್ತು ಜಿಪ್ ಲಾಕ್ ಇರುತ್ತೆ. ನೀವು ಸ್ವಲ್ಪ ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ದನ್ನು ಹಾಗೆ ಲಾಕ್ ಮಾಡಿ ಇಟ್ಕೊಬೋದು. ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಇದರದ್ದೇ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಯಾಂಡಲ್ವುಡ್ ಯೂಸ್ ಮಾಡಿದೆ. ಇದರಲ್ಲಿ ನಿಮ್ಗೆ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಒಳಗಡೆ ಕೂಡ ಈ ಥರ ಇನ್ನೂ ಒಂದು ಈ ಥರ ಕೊಟ್ಟಿರ್ತಾರೆ. ಅದು ಒಂದು ಅಡ್ವಾಂಟೇಜ್. ನಿಮಗೆ ಅರೋಮ ತುಂಬ ಚೆನ್ನಾಗಿದೆ ಪೊಮೊಗ್ರನೇಟ್ದು. ಸೊ ನೀವು ಮತ್ತೆ ಅದನ್ನು ಯೂಸ್ ಮಾಡಿದ್ಮೇಲೆ ಇನ್ನೊಂದು ಏನು ಬಾಕ್ಸ್ಗೆ ಇದು ಹಾಳಾಗುತ್ತೆ ಅಂತ ಬಾಕ್ಸ್ಗೆ ಹಾಕಿ ಇರೋ ಅವಶ್ಯಕತೆ ಇಲ್ಲ. ನೋಡಿ, ಇದರಲ್ಲೇ ಈ ಥರ ಸೊ ಹಾಕ್ಬಿಟ್ಟು ನೋಡಿ, ಈ ಥರ ಜಿಪ್ ಲಾಕ್ ಮಾಡಿಬಿಟ್ರೆ ಆರಾಮಾಗಿ ಅದರಲ್ಲಿ ಏನೂ ಹಾಳಾಗಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ. ಸೊ ಇವಾಗ ನೋಡಿ, ಇದು ಪೌಡರ್ ತೊಗೊಂಡಿದ್ದೀನಿ. ಸೊ ನಾನು ಎಷ್ಟು ಬೇಕು ನಿಮಗೆ ಅಷ್ಟು ತೊಗೊಳ್ಳಿ. ನಾನೊಂದು ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, 1.5 ಸ್ಪೂನ್ ಅಷ್ಟು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತೀನಿ. ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದೇ ರೋಸ್ಮೇರಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಸ್ಪೂನಿಗೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ವಾಟರ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ತುಂಬ ಏನು ಜಾಸ್ತಿ ಬೇಡ. ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ, ನೀವು ಬೇಕಾದ್ರೆ ಗ್ಲೌಸ್ ಯೂಸ್ ಮಾಡ್ಬೋದು, ಯಾಕೆಂದರೆ ಸ್ವಲ್ಪ ಕಲರು ಬಿಡುತ್ತೆ ಇದು. ಅದಕ್ಕೆ ಇಲ್ಲಾಂದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು. ನಾನು ಕೈಯಲ್ಲಿ ಯೂಸ್ ಮಾಡ್ತೀನಿ, ನಮಗೇನು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಕ್ವಾಂಟಿಟಿಲಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ನಿಮ್ಗೇನಾದರೂ ಅನಿಸಿದ್ರೆ ಹಿಂದೆನೇ ಹತ್ರ ಕೊಟ್ಟಿರ್ತಾರೆ ನಿಮಗೆ ಎಷ್ಟು ನೀರು ಹಾಕಬೇಕು, ಎಷ್ಟು ಹಾಕ್ಕೊಬೇಕು ಅಂತ. ಅದನ್ನು ನೋಡ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಪೊಮೊಗ್ರನೇಟ್ ಪೌಡರ್ ಏನಿದೆ ನಿಮ್ಮದು ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 100% ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಪೆಸ್ಟಿಸೈಡ್ ಆ್ಯಂಡ್ ಪ್ರಿಸರ್ವೇಟಿವ್ ಫ್ರೀ. ಸೊ ಆಲ್ ಸ್ಕಿನ್ ಟೈಪು ಮತ್ತು ಹೇರ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. ಸೊ ನೀವು ಬೇಕಾದ್ರೆ ನೆಕ್ಕು, ಹ್ಯಾಂಡ್ಸು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ಹೇರ್ಗೂ ಕೂಡ ನೀವು ಯೂಸ್ ಮಾಡ್ಬೋದು, ಹೇರ್ ಪ್ಯಾಕ್ ಥರ. ಅದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಡ್ರೈ ಆಗೋವರೆಗೆ ಬಿಡ್ತೀನಿ. ಡ್ರೈ ಆದಮೇಲೆ ವಾಶ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ನನಗೇನಂದರೆ ವೀಕೆಂಡಲ್ಲೇ ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಸಿಗೋದು. ವೀಕ್ಡೇಲಿ ಸ್ವಲ್ಪ ಕಷ್ಟನೇ. ಸೊ ಇದು ಡ್ರೈ ಆದಮೇಲೆ ವಾಶ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಡ್ರೈ ಆದಮೇಲೆ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಅರೋಮ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಒಂಥರ ನ್ಯಾಚುರಲ್ ಅಂತ ಅನ್ನೋದಕ್ಕೆ ಗೊತ್ತಾಗುತ್ತೆ ಅದು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ ಅಂತ. ಸೊ ನೀವು ಇದನ್ನು ವಾರಕ್ಕೆ ಒಂದ್ಸರಿ ಅಥವಾ 2 ಸರಿ ಯೂಸ್ ಮಾಡ್ಬೋದು. ನಾನು ಲಿಂಕ್ಸು, ಫುಲ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಸ್ವಲ್ಪ ಬೆಡ್ಶೀಟ್ಗಳು ಎಲ್ಲ ಇದೆ, ಅದೆಲ್ಲ ವಾಶ್ಗೆ ಹಾಕ್ತಿದ್ದೀನಿ. ಇವಾಗ
ಜಿಯನ್ ಜಾಸ್ತಿ ಬೆಡ್ಶೀಟ್ಗಳನ್ನ ಗಲೀಜ್ ಮಾಡ್ಬಿಡ್ತಾನೆ ಇವಾಗ. ಹೊರ್ಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಜಿಯು ಬೇಬಿ ಅವ್ರ ಫೇವ್ರೇಟ್ ಹಾಕೊಂಡು ಕುತ್ಕೊಬಿಟ್ಟಿದ್ದಾರೆ. ಏನು ಸ್ಪೈಡರ್ ಮ್ಯಾನ್. ನೀನು ಡ್ರೆಸ್ ತೋರ್ಸು ಬಾಯ್ಲಿ, ಬಾಯ್ಲಿ ನೀನು ಡ್ರೆಸ್ ತೋರಿಸು. ಎಲ್ಲಿ ಹೋಗ್ತಿದ್ಯಾ? ಪಪ್ಪ ಏನ್ ಮಾಡ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಸ್ಪೈಡರ್ ಮ್ಯಾನ್ ಎಲ್ಲಿ? ಕಾಫಿ ಕುಡಿಯೋಣ? ಕಾಫಿ. ನಿನ್ ಕಾಫಿ ಇಲ್ಲ, ನಿನ್ಗೆ ಸ್ವೀಟ್ ಕೇಕ್. ಅವನಿಗೆ ಕೇಕ್ ಇಷ್ಟ, ನಮಗೆ ಕಾಫಿ ಇಷ್ಟ. ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದು ವಾಪಸ್ ಬರೋದು ಅಲ್ವಾ ಜಿಯು? ವೆಯ್ಟ್ ಮಾಡ್ತೀರಿ. ನೆಕ್ಸ್ಟ್ ಒಂದು ಸರ್ಪ್ರೈಸ್ ಬರುತ್ತೆ, ಸೊ ವೆಯ್ಟ್ ಮಾಡ್ತಾ ಇರಿ. ಅದಕ್ಕೆ ಇವಾಗ ಏನು ಅಂತ ಹೇಳಲ್ಲ. ಫ್ರೆಂಡ್ಸ್ ಬಂದಿದ್ದೀವಿ ಮಾಲ್ ಹತ್ರ. ಅದೇನೋ ನಡೀತಿದೆ, ಒಂದು ಆಲ್ಟರ್ನೇಟಿವ್ ವೀಕೆಂಡ್ ನಡೀತಾನೆ ಇರ್ತಲ್ಲ, ಒಂದು ವೀಕೆಂಡ್ ಬಿಟ್ಟು ಇನ್ನೊಂದು ವೀಕೆಂಡ್ ಎಲ್ಲ ನಡೀತಾನೆ ಇರುತ್ತೆ ಅದೇ ಮ್ಯೂಸಿಕ್ಕು. ಸೊ ಕಾಫಿ ತಗೊಂಡಿದ್ದೀವಿ. ಚಂದು ಫೇವ್ರೇಟ್ ಕಾಫಿ ಜೊತೆ ನಿಮ್ಮ ಫೇವ್ರೇಟ್? So before we start, I would just like to welcome you all to this amazing flea market organized by Happy Hearts Company. So it's just a small message that Happy Heart Company is gonna convey to you. ಫ್ರೆಂಡ್ಸ್, ಜಿಯನ್ ಮಾಲ್ಗೆ ಬಂದಾಗ ಅವ್ನು ಶಾಪಿಂಗ್ ಮಾಡ್ತಾನೆ. ಸೊ ಅವನಿಗೆ ಸ್ವಲ್ಪ ಹ್ಯಾಟ್ಗಳಿರಲಿಲ್ಲ, ಹ್ಯಾಟ್ ಒಂದೇ ಸಿಕ್ಕಿದ್ದು ಒಂದು ಸೈಜು. ಯಾಕೋ ಸಿಗ್ತಾನೆ ಇಲ್ಲ ಇವಾಗ. ಮೊದಲು ತುಂಬ ಚೆನ್ನಾಗಿ ಸಿಗ್ತಾಯಿತ್ತು, H&M ಅಲ್ಲಿ ತೊಗೊಳೋದು. ಬಟ್ ಯಾಕೋ ಈ ಸರಿ ಸಿಕ್ಕಿಲ್ಲ. ಸಿಕ್ಕಿದ್ದು ಒಂದು ಗ್ರೀನ್ ಕಲರ್ ಸಿಕ್ತು, ಅದನ್ನು ತೊಗೊಂಡಿದ್ದಾನೆ. ಡೈನೋದು. ಆದರೆ ಎಲ್ಲೋದ್ರೂ ಅವನಿಗೆ ಅವೆಂಜರ್ಸ್ ಬೇಕು. ಸೊ ಅದ್ರ ಹತ್ರ ಹೋಗಿ ಕೊಡ್ತಾನೆ. ಏನಪ್ಪ ಜಿಯೋ ಇವಾಗ? ಹಾಂ, ನೀನೇನು ಇವಾಗ ಪೋಲಿ ಮಾಡ್ತಾ ಇದ್ದಾರೆ ವಾಚಲ್ಲಿ. ಸೊ ಎಷ್ಟೊಂದು ದಿನ ಆದಮೇಲೆ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ದು. ಜಿಯನ್ಗೆ ಹಾರ್ಲಿಕ್ಸ್ ಅದು ಇದು ಎಲ್ಲ ತೊಗೊಂಡಿದ್ದು ಅಲ್ವೇನೋ ಚಿನ್ನಿ? ಅವನು ಇದ್ರ ಮೇಲೆ ಕೂತಿದ್ದಾನೆ, ಇನ್ನೂ ಇಲ್ಲದೇ ಇಲ್ಲ. ಕಾರ್ ತೊಗೊಂಡೋಗಿಡೋ ತನಕ ಹಾಗೆ ಕೂತಿರ್ತಾನೆ. ಇದನ್ನು ತೊಗೊಂಡೋಗಿ ಇಟ್ಬಿಟ್ಟು ಬಂದು ಊಟ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್.
ಸೊ ನೆನ್ನೆ ಊಟ ನಾನು ತೋರಿಸ್ತಾ ಇದ್ದೆ, ಅದಾದಮೇಲೆ ಜಿಯನ್ ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಅದಕ್ಕೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ವಾಪಸ್ ಮನೆಗೆ ಬರಬೇಕಾದ್ರೆ ಇಲ್ಲ. ಸೊ ಜಿಯನ್ಗೆ ಸ್ವಲ್ಪ ಕ್ಯಾಬ್ಸ್ ಎಲ್ಲ ತೊಗೊಬೇಕಿತ್ತು, ಅದೆಲ್ಲ ಶಾಪಿಂಗ್ ಮಾಡಿದ್ದಾಯಿತು. ಸೊ ಇವಾಗ ತರಕಾರಿದು ಸಾಗು ಚಪಾತಿ ಮಾಡೋಣ ಅಂತ. ಸೊ ಹಾಗೆ ಬ್ಲಾಗ್ ಮಾಡ್ಕೊಂಡು ಮಾಡೋಣ ಅಂತ. ಜಿಯನ್ ಬಂದಮೇಲೆ ಬ್ಲಾಗ್ ಒಂದೊಂದ್ಸರಿ ಹೇಗಾಗುತ್ತೆ ಅಂದರೆ, ಒಂದೊಂದ್ಸರಿ ಇದಕ್ಕಿದ್ದಂಗೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಒಂದೊಂದ್ಸರಿ ನಾರ್ಮಲ್ ಚೆನ್ನಾಗೇ ಇರ್ತಾನೆ. ಮಸಾಲ ವೆಜಿಟೇಬಲ್ಸ್ ಕಟ್ ಮಾಡಿರೋದು ಎಲ್ಲ ಕೆಲಸ ಆಗಿದೆ. ಚಪಾತಿ ಒತ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಸೊ ಜಿಯನ್ಗೆ ಊಟ ಎಲ್ಲ ಮಾಡಿಸಾಗಿ ಮಲಗಿಸಿ ಅವ್ನು ಮಲಗು ಎದ್ದು ಬಿಟ್ಟ ಇವತ್ತು ಬೇಗ. ಯಾಕೋ ಗೊತ್ತಿಲ್ಲ, ಜಾಸ್ತಿ ಮಲಗಲಿಲ್ಲ. ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದಾರೆ, ಸೊ ಅದ್ರ ಸೌಂಡಿಗೆ ಮಲಗಲಿಲ್ಲ. ಜಿಯನ್ದು ಬರ್ಡೇದು ವಿಡಿಯೋದು ಟ್ರೈಲರ್ ಬಂದಿದೆ. ಸೊ ಆ ಟ್ರೈಲರ್ ನಾನು ಹಾಕ್ತಾ ಇದ್ದೆ, ಫಸ್ಟ್ ಇವತ್ತು ಹಾಕೋಣ ಅಂದ್ಬಿಟ್ಟು. ಸೊ ಅದಕ್ಕೆ ರೆಡಿ ಮಾಡ್ತಿದ್ದೆ ನಾನು. ಅಪ್ಲೋಡ್ ಮಾಡಬೇಕು, ಆಲ್ರೆಡಿ ಟೈಮ್ ಜಾಸ್ತಿನೇ ಆಗೋಗಿದೆ. ನಾನು ಯಾವಾಗಲೂ ಹಾಕ್ತೀವಿ ಟೈಮಿಂಗ್ಸ್, ಇವತ್ತು ಹಾಕೋದಕ್ಕಾಗಲಿಲ್ಲ. ಬಟ್ ಓಕೆ, ಪರವಾಗಿಲ್ಲ. ಸೊ ಇನ್ನು ವೀಡಿಯೋ ಬಂದಿಲ್ಲ, ಇದು ಟ್ರೇಲರ್ ಅಷ್ಟೇ. ವೀಡಿಯೋ ಬಂದಾಗ ಅದು ಹಾಕ್ತೀನಿ. ಸ್ವಲ್ಪ ಹೊತ್ತು ಅವ್ನು ಅಲ್ಲಿ ಕೂಡಿಸಿದ್ದೀನಿ, ಅಷ್ಟೇ ನನ್ನದು ಕೆಲಸ ಇಲ್ಲಿ ಮುಗಿಸ್ಕೊಬೋದು. ಇಲ್ಲಾಂದರೆ ಅವನಿದ್ರೆ ಮಾಡೋದಕ್ಕೆ ಕಷ್ಟ ಕೆಲಸಗಳು. ಏನು ಮಾಡ್ತಿದ್ಯಾ ಜಿಯು? ಏನು ಮಾಡ್ತಿದ್ಯಾ? ವಾಕ್ ಬಂದಿದ್ಯಾ? ವಾಕ್. ಇದೇನಿದು? ಫ್ರೆಂಡ್ಸ್, ಜಿಯನ್ ಕರ್ಕೊಂಡು ವಾಕ್ ಬಂದಿದ್ದೆ ನೋಡಿ ಇಲ್ಲಿ. ಸೊ ಡೈಲಿ ಈವ್ನಿಂಗ್ ಕರ್ಕೊಂಡ್ಬರ್ತೀನಿ ಅವನನ್ನು ವಾಕ್ಗೆ. ಅವನಿಗೂ ಸ್ವಲ್ಪ ಮನೇಲೇ ಇದ್ದು ಬೋರ್ ಆಗುತ್ತಲ್ಲ, ಅದಕ್ಕೆ. ಅಲ್ಲ ಜಿಯನ್? ಸೊ ವಾಪಸ್ ಆಲ್ಮೋಸ್ಟ್ ಹೋಗ್ತಾ ಇದ್ದೀವಿ, ಒಂದು ರೌಂಡ್ ಆಯಿತು. ಫ್ರೆಂಡ್ಸ್, ನಾನು ಈ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ನನ್ನ ಮನೆ ಬಗ್ಗೆ ಅಪ್ಡೇಟ್ ಕೊಟ್ಬಿಟ್ಟು ಎಂಡ್ ಮಾಡ್ತೀನಿ. ಯಾಕೆಂದರೆ ತುಂಬ ಜನ ಕೇಳ್ತಿರ್ತೀರಾ ನನಗೆ, ರಮ್ಯಾ ನಿಮ್ಮ ಮನೆ ಎಲ್ಲಿ ತನಕ ಬಂತು, ಅದ್ರ ಬಗ್ಗೆ ಮಧ್ಯ ಅಪ್ಡೇಟ್ ಕೊಡಿ ಅಂತ. ಸೊ ಅದಕ್ಕೆ ಮಧ್ಯ ಈ ರೀತಿ ಅಪ್ಡೇಟ್ ಕೊಡ್ತೀನಿ. ಹೋದಾಗ ಕರ್ಕೊಂಡೋಗಿ ಕೂಡ ನಾನು ತೋರಿಸ್ತಿದ್ದೀನಿ. ಸೊ ಎವ್ರಿ ವೀಕೆಂಡ್ ಹೋಗ್ತಿರ್ತೀವಿ, ಬಟ್ ಸ್ವಲ್ಪ ಏನಾದರೂ ಆದಾಗ ನಾನು ನಿಮಗೆ ಅಲ್ಲಿ ತೋರಿಸೋದಕ್ಕೆ ಸಾಧ್ಯ. ಇವಾಗ ಹೇಳಬೇಕು ಅಂದರೆ ನಮ್ಮ ಮನೆ ಎಲ್ಲಿವರೆಗೆ ಬಂದಿದೆ ಅಂದರೆ, ಸೊ ಆಲ್ಮೋಸ್ಟ್ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಇನ್ನೇನು ಡಿಸೈನ್ಸ್ ಎಲ್ಲ ಫೈನಲೈಸ್ ಮಾಡಿದ್ದೀವಿ ನಾನು ಚಂದು ಇಬ್ಬರೂ. ಸೊ ಸ್ವಲ್ಪ ಕಾಸ್ಟಿಂಗ್ ಏನು ಸ್ವಲ್ಪ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಇಂಟೀರಿಯರ್ ಡಿಸೈನರ್ಸ್ ಹತ್ರ. ಮತ್ತು ಬೆಡ್ರೂಮ್ಗೆ ಈ ಥರ ಡಿಸೈನ್ ಬೇಕು, ಮತ್ತು ಹಾಲ್ಗೆ ಈ ಥರ ಡಿಸೈನ್ ಬೇಕು ಅಂತೆಲ್ಲ ಆಗಿದೆ. ಅದು ನೆಕ್ಸ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಥರ ಅಂತ. ಬಟ್ ಈ ವಿಡಿಯೋಲಿ ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಫಸ್ಟೇ ಹೇಳಿದೆ ಹೋಮ್ ಟೂರ್ ತೋರಿಸ್ಬೇಕಾದ್ರೆ ನಮ್ಮದು ಟೆರೇಸ್ ಇದೆಯಲ್ಲ, ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಒಂದು ಡಿಸೈನನ್ನು ಆಲ್ಮೋಸ್ಟ್ ಫೈನಲೈಸ್ ಮಾಡಿದ್ದೀನಿ, ಈ ಥರನೇ ಇರಬೇಕು ಅಂತ ನಾನು ಚಂದ ಇಬ್ಬರು ಡಿಸೈಡ್ ಮಾಡಿ. ಸೊ ಇಮೇಜ್ ಹಾಕ್ತೀನಿ ನಾನಿಲ್ಲಿ. ಆಲ್ಮೋಸ್ಟ್ ಅಂದರೆ ಎಕ್ಸಾಕ್ಟಾಗಿ ಅದೇ ಥರ ಬರುತ್ತೆ ಅಂತಲ್ಲ, ಸಿಮಿಲರಾಗಿ ಈ ರೀತಿ ಬರಬೇಕು ಅಂತ ನಮಗೊಂದು ಇದೆ. ಬಟ್ ಸ್ವಲ್ಪ ಚೇಂಜಸ್ ಕೂಡ ಮಾಡ್ತಿದ್ದೀವಿ ಅಲ್ಲಿ ಇಲ್ಲಿ. ಅದು ಬಿಟ್ಟರೆ ಈ ರೀತಿ ಇರಬೇಕು ಅಂತ ಇದೆ. ಸೊ ಆಲ್ಮೋಸ್ಟ್ ಅದರದ್ದು ಡಿಸೈನಿಂಗ್ದು ಮಾತಾಡ್ತಾ ಇದ್ದೀವಿ. ಮತ್ತು ಅವ್ರದ್ದು ಯಾರು ಮಾಡ್ತಾರೆ ಅವ್ರ ಜೊತೆನೂ ಕೂಡ ಮಾತಾಡ್ತಿದ್ದೀವಿ. ಸೊ ಎಷ್ಟಾಗುತ್ತೆ ಏನು ಅಂತೆಲ್ಲ.
ಸ್ವಲ್ಪ ಚೇಂಜಸ್ ಅಲ್ಲಿ ಇಲ್ಲಿ ಆಗ್ತಾನೆ ಇರುತ್ತೆ. ಯಾಕೆಂದರೆ ನಮ್ದು ಎಷ್ಟು ಜಾಗ ಇದೆ ಅದೇ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಟೆರೇಸ್ದು ಮೇ ಬಿ ನಮ್ಮದು ಆಲ್ಮೋಸ್ಟ್ ಎಲ್ಲ ಮುಗಿದ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಬಟ್ ಡಿಸೈನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ, ಅದನ್ನು ನಿಮಗೆ ಹೇಳ್ಬೋದು. ಸೊ ಇಂಟೀರಿಯರ್ಸ್ಗೆ ಎಷ್ಟಾಗ್ತಿದೆ ರಮ್ಯಾ ಅಂತೆಲ್ಲ ಕೇಳ್ತಿದ್ರೆ ಅದನ್ನು ಈಗಲೇ ನನಗೆ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಇನ್ನೂ ಅದು ಕೆಲಸ ಸ್ಟಾರ್ಟ್ ಆಗಿಲ್ಲ, ಕೆಲಸ ಎಂಡ್ ಆಗಿಲ್ಲ. ಸೊ ಆಲ್ಮೋಸ್ಟ್ ನಮ್ಮದು ಮನೆಯೆಲ್ಲ ಇಂಟೀರಿಯರ್ ಎಲ್ಲ ಮುಗಿದ ಮೇಲೆ ನಾನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಎಷ್ಟಾಗುತ್ತೆ ಅಂತ. ಅಲ್ಲಿವರೆಗೂ ಅದೇ ಹೇಳೋದು ಸ್ವಲ್ಪ ಕಷ್ಟ. ಸೊ ಖಂಡಿತ ಹೇಳ್ತೀನಿ. ಅಂದರೆ ಕಿಚನ್ದು ಒಂದು ಎಸ್ಟಿಮೇಟ್ ಅವ್ರು ಕೊಟ್ಟಿದ್ರು, ಅದಕ್ಕೆ ಹೇಳಿದೆ ನಾನು ಇಷ್ಟಾಗ್ತಿದೆ ಕಿಚನ್ಗೆ ಅಂತ. ಅದು ಬಿಟ್ಟರೆ ಬೇರೆ ಎಲ್ಲ ಒಂದು ಬರುತ್ತೆ, ಹಾಲು ಮತ್ತು ಅದು ಬಿಟ್ಟರೆ ಬೆಡ್ರೂಮು ಅದೆಲ್ಲ. ಸೊ ಅದೆಲ್ಲ ನಾನು ನೆಕ್ಸ್ಟು ಅದೆಲ್ಲ ಆದಮೇಲೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ, ಅವಾಗ ಖಂಡಿತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಮಾಲ್ ವ್ಲಾಗ್. ಆ್ಯಕ್ಚುಲಿ ಸ್ಯಾಟರ್ಡೇನೂ ವ್ಲಾಗ್ ಮಾಡಬೇಕಿತ್ತು, ಬಟ್ ಸ್ಯಾಟರ್ಡೇ ಮಾಡೋದಕ್ಕಾಗಲಿಲ್ಲ ನನಗೆ. ಸೊ ಸಂಡೇ ವ್ಲಾಗ್ ಮಾಡಿದೆ, ಅದಕ್ಕೆ ಮಂಡೇನೂ ಕಂಟಿನ್ಯೂ ಮಾಡಿದೆ. ಸಂಡೇ ಈವ್ನಿಂಗ್ ಮಾಡೋದಕ್ಕಾಯಿತು. ಸ್ಯಾಟರ್ಡೇ ಸಂಡೇ ಸ್ವಲ್ಪ ಬ್ಯುಸಿ ಇದ್ವಿ ಬೇರೆ ಕೆಲಸದಲ್ಲಿ. ಅದು ಕೂಡ ಮುಂದೆ ನಾನು ಹೇಳ್ತೀನಿ ಏನು ಕೆಲಸ ಅಂತ ವೆಯ್ಟ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.